ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಜೈಲು ಪಾಲಾಗಿದೆ. ಸೆಪ್ಟೆಂಬರ್ 30ರ ತನಕ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿ ನಿನ್ನೆ ಕೋರ್ಟ್ ಆದೇಶವನ್ನ ನೀಡಿತು. ಸೆಪ್ಟೆಂಬರ್ 30 ನೀವು ಗಮನಿಸಿದ್ರೆ 29ನೇ ತಾರೀಕು ಈ ಡಿ ಗ್ಯಾಂಗ್ ಜೈಲು ಪಾಲಾಗಿ 100 ಡೇಸ್ ಪೊರ್ಕಿ ಆಚೆ ಇದ್ದಾಗ ಈ ಸಿನಿಮಾಗಳು 100 ಡೇಸ್ ಸಕ್ಸಸ್ ಆದ್ರೆ ಅದರ ಪಾರ್ಟಿ ಮಾಡ್ತಾ ಇದ್ರು. ಹಿಟ್ ಆಗ್ಬಿಡ್ತಪ್ಪ ಸಿನಿಮಾ ಅಂತ ಸಕ್ಸಸ್ ಪಾರ್ಟಿ ಇರ್ತಾ ಇತ್ತು. 100ನೇ ಸಿನಿಮಾ ಅಂದ್ರೂ ಕೂಡ ಅದ್ದೂರಿ ಆಗಿರ್ತಿತ್ತು. ಈಗ ಜೈಲು ಪಾಲಾಗಿ ಕೂಡ 100 ದಿನ. ರೇಣುಕಾ ಕೊಲೆ ಕೇಸ್ನಲ್ಲಿ ಸೆಂಚುರಿ ಬಾರಿಸಿದ್ದಾನೆ ಪೊರ್ಕಿ. ಕೊಲೆ ಕೇಸಲ್ಲಿ ದರ್ಶನ್ ಬಂಧನವಾಗಿ 100 ದಿನ. ಪ್ರಕರಣದಲ್ಲಿ ಸಿಲುಕಿ ದರ್ಶನ್ಗೆ ಶತಕದ ದುಗುಡ. ಜೂನ್ 11ರಂದು ಮೈಸೂರಿನಲ್ಲಿ ಬಂಧನವಾಗಿತ್ತು ದರ್ಶನ್ ಅವರದ್ದು. ಕೊಲೆ ನಡೆದ 60 ಗಂಟೆ ಒಳಗಡೆ ಅರೆಸ್ಟ್ ಮಾಡಿದ್ರು ಪೊಲೀಸರು ದಾಸನನ್ನ. ರೇಣುಕಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2ನೇ ಆರೋಪಿಯಾಗಿದ್ದಾನೆ ದರ್ಶನ್. 12 ದಿನ ಕೊಲೆ ಕೇಸ್ ಸಂಬಂಧ ವಿಚಾರಣೆ ನಡೆಸಿ ಪೊಲೀಸರು ಆನಂತರ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. 14 ದಿನ ಹೀಗೆ ವಿಸ್ತರಣೆ ಆಗ್ತಾ ಬಂತು. ಮೊನ್ನೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು. ಈಗ ಸೆಪ್ಟೆಂಬರ್ 30ರ ತನಕ ಕೂಡ ನ್ಯಾಯಾಂಗ ಬಂಧನ. ಇವತ್ತಿಗೆ ಅವರ ಬಂಧನ ಆಗಿ 100 ದಿನ. ಈ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಯ್ತಲ್ಲ ಸೆಪ್ಟೆಂಬರ್ 30ರ ತನಕ, ಅಲ್ಲಿಗೂ ಕೂಡ 100 ದಿನ ಆಗುತ್ತೆ ಜೈಲು ಪಾಲಾಗಿ. ಇವತ್ತಿಗೆ ಬಂಧನ ಆಗಿ 100 ದಿನ, ಜೈಲು ಪಾಲಾಗಿ ಸೆಪ್ಟೆಂಬರ್ 30ಕ್ಕೆ 100 ದಿನ ಆಗುತ್ತೆ. ಹೇಗಿರುತ್ತೋ ಅವರ ಅಂಧಾಭಿಮಾನಿಗಳ ಸೆಲೆಬ್ರೇಷನ್ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಬಾಕಿ ಇದ್ದವರ ಇದನ್ನ ಏನು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತ ಪ್ರಯತ್ನಗಳು ಇರ್ತಾರೆ. ಯಾರೆಲ್ಲ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಎಲ್ಲರ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಷ್ಟು ಸುಲಭ ಅಲ್ಲ ರೀ. ನಾವುಗಳು ಕೂಡ 25 ವರ್ಷದಿಂದ ನೋಡಿದ್ದೀವಿ. ಷಡ್ಯಂತ್ರ, ಆಮೇಲೆ ಸಂಚು, ಆಮೇಲೆ ಸ್ಯಾಡಿಸ್ಟಿಕ್ ನೇಚರು ಎಲ್ಲವೂ ನೋಡಿದ್ದೀವಿ. ಅವುಗಳನ್ನೆಲ್ಲ ಫುಟ್ಬಾಲ್ ಆಡ್ಕೊಂಡು ಬಂದಿದ್ದೀವಂತೆ. ನೀವು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದರೆ ಅದಕ್ಕೆಲ್ಲ ಆಮೇಲೆ ಅದಕ್ಕೂ ಧೈರ್ಯ ಬೇಕ್ರಿ. ಆ ಥರ ಬಾಳ್ಬೇಕಾದ್ರೂ ಕೂಡ ಪ್ರಾಮಾಣಿಕವಾಗಿ ಸಚ್ಚಾರಿತ್ರವಂತದಿಂದ ಬಾಳಬೇಕು ಅಂತಂದ್ರೂ ಕೂಡ ಅದಕ್ಕೆ ಭಾಗ್ಯ ಬೇಕು. ಅದಕ್ಕೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಭಾಳ ಸುಲಭ, ಆದರೆ ನಂಬೇಕಲ್ಲ. ಯಾವುದಕ್ಕೆ ಜನಗಳು ನೋಡಿರ್ತಾರೆ, ಎಷ್ಟು ವರ್ಷಗಳಿಂದ ನೋಡಿರ್ತಾರೆ, ಹೇಗೆ ಅಂತ ಗೊತ್ತಿರುತ್ತೆ. ಆಯಿತಾ? ಯಾವುದೋ ಕಾಂಜಿ ಪೀಂಜಿ ಬೆದರಿಕೆಗಳು ಇವುಗಳೆಲ್ಲ ಜಗ್ಗೋರಲ್ಲ ಬಗ್ಗೋರಲ್ಲ ನಾವೆಲ್ಲ. ಪ್ಲೀಸ್, ನಿಮಗೇನು ಇಷ್ಟ ಬರುತ್ತೆ ಅದನ್ನು ಮಾಡಿ ಹೋಗಿ. ಇನ್ನು ದರ್ಶನ್ ಬಂಧನದ ಬಗ್ಗೆ ಉಪೇಂದ್ರ ಎಕ್ಸ್ಕ್ಲೂಸಿವ್ ಮಾತು. ದಾಸನ ಕೇಸ್ ವರದಿ ಮಾಡುವ ಬಗ್ಗೆ ಹೇಳಿದ್ದೇನು. ನಟ ನಟಿಯರ ಅಭಿಪ್ರಾಯದ ಬಗ್ಗೆ ಉಪೇಂದ್ರ ಮಾತು. ರಿಪಬ್ಲಿಕ್ ಕನ್ನಡದೊಂದಿಗೆ ರಿಯಲ್ ಸ್ಟಾರ್ ಸಂದರ್ಶನ. ನಟ ನಟಿಯರ ಅಭಿಪ್ರಾಯದ ಬಗ್ಗೆ ಉಪೇಂದ್ರ ಅವರ ಜೊತೆ ಒಂದು ಎಕ್ಸ್ಕ್ಲೂಸಿವ್ ಮಾತನ್ನು, ಅಂದರೆ ಒಂದು ಇಂಟರ್ವ್ಯೂವನ್ನು ನಮ್ಮ ಕಲೀಗ್ ನಾಗೇಂದ್ರ ಬಾಬು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ವಿಚಾರವನ್ನು ಕೇಳಲಾಯಿತು. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮಾಡ್ತಾನೆ ಇಲ್ಲ, ಏನು ಹೇಳಬೇಕು ಅನ್ಸುತ್ತೆ ನಿಮ್ಗೆ ಹೇಳಿ. ಆ್ಯಕ್ಚುಲಿ ಕೇಳಿದ್ರೆ ನೋವಾಗುವಂಥ ಸಂಗತಿ ಅದು. ಎಲ್ಲರಿಗೂ ಒಂದು ನೋವಾಗಿದೆ, ಎಷ್ಟೋ ಫ್ಯಾನ್ಸ್ಗಳು ನೋವಾಗಿದೆ, ಎಲ್ಲರಿಗೂ ಒಂದು ಬೇಸರದ ಸಂಗತಿ ಅದು. ನೋಡೋಣ, ಅದು ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ, ನೋಡೋಣ ಏನಾಗುತ್ತೆ ಅಂತ. ಇದನ್ನು ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ, ಮತ್ತೆ ಅದನ್ನು ಚರ್ಚೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಮಗೆ ಗೊತ್ತಿರೋದು ಇಷ್ಟೇ. ನೀವೇನು ಹೇಳ್ತೀರೋ ಅದನ್ನು ನೋಡ್ತಾ ಇದ್ದೀವಿ ನಾವು, ಅಲ್ವಾ? ನಮಗೆ ಗೊತ್ತಿರೋದು ಇಷ್ಟೇ ಅಲ್ವಾ? ನಮಗೇನು ಗೊತ್ತಿಲ್ಲ, ನೀವೇನು ಹೇಳ್ತಿದ್ದೀರಾ, ಏನಾಗ್ತಿದೆ ಅಂತ. ಅದ್ರ ಮೇಲೆ ನಾನು ಮಾತಾಡಬೇಕು, ಇನ್ನೇನು ಮಾತಾಡೋಕ್ಕೆ ಸಾಧ್ಯ ನಾನು? ಅಲ್ಲ, ಈಗ ಆಗೋದ್ರ ಮೇಲೆ ನಾವು ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ. ಏನೋ ಒಂದು ಆಗಿದೆ, ಅದು ಗೊತ್ತಿಲ್ಲ ನಮ್ಗೆ, ಏನಾಗಿದೆ ಏನಾಗಿಲ್ಲ ಏನೂ ಗೊತ್ತಿಲ್ಲಲ್ಲ. ಅದು ಇಲ್ಲ ಅಂದರೆ ಯಾಕೆ ಕೋರ್ಟು, ಪೊಲೀಸ್ ಇನ್ವೆಸ್ಟಿಗೇಷನು, FIRಗಳೆಲ್ಲ ಯಾಕೆ ಬೇಕಾಗಿತ್ತು? ನಾವೇ ಜಡ್ಜ್ಮೆಂಟಲ್ಲಿ ಆಗ್ಬಿಟ್ರೆ ನಾವು ಜಡ್ಜ್ಮೆಂಟಲ್ಲಿ ಆಗುತ್ತಾ ಈ ವಿಷಯ? ಅಲ್ವಾ? ಆಗಲ್ಲ ಅಲ್ವಾ? ಒಂದು ಸಿಸ್ಟಮ್ ಇದೆಯಲ್ವಾ? ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಿದೆ, FIR ಆಗ್ತಿದೆ, ಕೋರ್ಟ್ ಇದೆ, ಕೋರ್ಟ್ ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ. ಅಲ್ಲಿವರೆಗಾರ ನಾವು ಸಮಾಧಾನವಾಗಿರ್ಬೇಕಲ್ವಾ? ಅಲ್ಲ, ನೋಡೋಣ. ಅದೇ ಹೇಳಿದ್ದು ನಾನು, ವಿ ಕೆನಾಟ್ ಟೇಕ್ ಜಡ್ಜ್ಮೆಂಟ್. ಆ್ಯಕ್ಚುಲಿ ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ನಮ್ಗೇನು ಗೊತ್ತಿದೆ ಅಂತ ಮಾತಾಡೋದು ಅದ್ರ ಬಗ್ಗೆ. ಮತ್ತೆ ನಾವು ವಿ ಕೆನಾಟ್ ಆ್ಯಕ್ಚುಲಿ ಒನ್ ಸೈಡೆಡ್ ನಾವು ಅದ್ರ ಬಗ್ಗೆ ಮಾತಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಅಲ್ವಾ? ನೀವೇನು ನಡೀತಿದೆ ಅದು ಹೇಳ್ಬೋದು, ನೀವು ಮೀಡಿಯಾ ಕರ್ತವ್ಯ, ನೀವು ಹೇಳ್ತೀರ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅದನ್ನಿಟ್ಕೊಂಡು ನಾವು ಅದ್ರ ಬಗ್ಗೆ ಸರಿನಾ ತಪ್ಪ ಅಂತ ಮಾತಾಡೋದೇ ಮೊದಲನೇ ತಪ್ಪು. ಆ್ಯಕ್ಚುಲಿ ಬಿಕಾಸ್ ಕೋರ್ಟಲ್ಲಿದೆ ಅದು. ಇಲ್ಲ, ಇನ್ನು ಸಿನಿ ರಂಗ ಮೀಟು ಕುರಿತು ಕೂಡ ಮನದಾಳದ ಮಾತು ಉಪೇಂದ್ರ ಅವರದ್ದು. ರಿಪಬ್ಲಿಕ್ ಕನ್ನಡ ಜೊತೆ ರಿಯಲ್ ಸ್ಟಾರ್ ಮಾತನಾಡಿದ್ದಾರೆ. ಇದರ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 5:27ಕ್ಕೆ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ನೋಡಿ.
ಓಕೆ ಇವರು ಯಾರು ಉಪೇಂದ್ರ ಅವ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡಿದ್ದೀವಿ, ಸಂದರ್ಶನ ಮಾಡಿದ್ದೀವಿ. 5:27ಕ್ಕೆ ಸಂಜೆ 5:27ಕ್ಕೆ ಎಲ್ಲ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಕಲೀಗ್ ನಾಗೇಂದ್ರ ಬಾಬು ಮಾಡಿರುವಂಥ ಸಂದರ್ಶನ 5:27ಕ್ಕೆ ತಪ್ಪದೆ ವೀಕ್ಷಿಸಿ. ಎಲ್ಲ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಟ್ಟಿದ್ದಾರೆ. ದರ್ಶನ ವಿಚಾರಕ್ಕೆ ಪ್ರಶ್ನೆಯನ್ನು ಕೇಳಿದ್ದೀವಿ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದಾದ ನಂತರ ಮೀಟು ವಿಚಾರ ಏನಿದೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅವರ ಕೆಲವು ಸಿನಿಮಾದ ಬಗ್ಗೆ ಕೂಡ ಮಾತಾಡಿದ್ದಾರೆ. 5:27ಕ್ಕೆ ತಪ್ಪದೆ ವೀಕ್ಷಿಸಿ. ಇನ್ನು ಬಳ್ಳಾರಿ ಜೈಲು ಸೇರಿ ದರ್ಶನ್ ಇವತ್ತಿಗೆ 20 ದಿನ ಹೆಂಡತಿ, ಸಹೋದರ, ಆಪ್ತರು ಎಲ್ಲರನ್ನ ಭೇಟಿ ಮಾಡ್ತಿದ್ದಾರೆ. ಒಬ್ಬೊಬ್ಬರೇ ಬಂದು ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಆದರೆ ತಾಯಿ ಮೀನಮ್ಮ ಮಾತ್ರ ಮಗನನ್ನ ನೋಡೋದಕ್ಕೆ ಇಲ್ಲಿ ತನಕ ಬಂದೇ ಇಲ್ಲ. ತಾಯಿ ಬರುವಿಕೆಗೆ ಕಾಟೇರ ಕಾಯ್ತಾ ಇದ್ದಾನಂತೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಮ್ಮನಿಗಾಗಿ ನಿಲ್ಲದ ದರ್ಶನ್ ಧಾವಂತ, ಮೀನಮ್ಮನ ಕಾಡದೆ ಕಾಟೇರ ಕಂಗಾಲು. ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ನಟ ದರ್ಶನ್ಗೆ ತಾಯಿ ಹಂಬಲ ಹೆಚ್ಚಾಗಿದೆ. ಜೈಲು ಸೇರಿ 1 ತಿಂಗಳ ಬಳಿಕ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ಬಂದ ದರ್ಶನ್ ತಾಯಿ ಮೀನಮ್ಮ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆದ ಬಳಿಕ ಒಮ್ಮೆಯೂ ಭೇಟಿ ನೀಡಿಲ್ಲ. ತಾಯಿ ನೋಡಲು ದರ್ಶನ್ ಧಾವಂತದಿಂದ ಕಾಯ್ತಿದ್ದಾರೆ. ಆದ್ರೆ ಮೀನಮ್ಮ ಮಾತ್ರ ಮಗನ ಕಡೆ ತಿರುಗಿ ನೋಡ್ತಿಲ್ಲ. ಬಳ್ಳಾರಿ ಜೈಲು ಸೇರಿ 20 ದಿನ ಆದ್ರೂ ದರ್ಶನ್ ನೋಡಲು ತಾಯಿ ಮೀನಾ ತೂಗುದಿಪ್ಪಂದಿಲ್ಲ. ಅಮ್ಮನನ್ನ ನೋಡ್ಬೇಕು ಎಂದು ದರ್ಶನ್ ಹಂಬಲಿಸುತ್ತಿದ್ದಾರಂತೆ. ಅಮ್ಮನ ಕನವರಿಕೆಯಲ್ಲೇ ದಿನವನ್ನ ದೂಡ್ತಿದ್ದಾರೆ ಎನ್ನಲಾಗ್ತಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ 3 ಬಾರಿ ಬಳ್ಳಾರಿ ಜೈಲಿಗೆ ಬಂದು ದರ್ಶನ್ ಅನ್ನ ಭೇಟಿಯಾಗಿದ್ರು. ಸಹೋದರ ದಿನಾಕರ್ ತೂಗುದೀಪ್ ಕೂಡ 2 ಬಾರಿ ಬಳ್ಳಾರಿ ಜೈಲಿಗೆ ಬಂದಿದ್ರು. ಆದ್ರೆ ದರ್ಶನ್ ತಾಯಿ ಮೀನಾ ತೂಗುದೀಪ್ ಬಳ್ಳಾರಿ ಜೈಲಿಗೆ ಬಂದಿಲ್ಲ. ಪತ್ನಿ ಹಾಗೂ ಸಹೋದರನ ಬಳಿ ತಾಯಿಯ ಬಗ್ಗೆ ದರ್ಶನ್ ವಿಚಾರಿಸಿದ್ರಂತೆ. ನಿನ್ನೆ ಬಂದಾಗಲೂ ಪತ್ನಿ ವಿಜಯಲಕ್ಷ್ಮಿ ಬಳಿ ತಾಯಿ ಬಗ್ಗೆ ವಿಚಾರಿಸಿದ್ದಾರೆ. ತಾಯಿಗೆ ಭಾವುಕ ಪತ್ರ ಬರೆದ ದಾಸ. ಕಳೆದ ಬಾರಿ ಮೀನಾ ತೂಗುದೀಪ್ ಬಳ್ಳಾರಿ ಜೈಲಿಗೆ ಮಗನನ್ನ ನೋಡಲು ಬರಬೇಕಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಬರಲು ಸಾಧ್ಯವಾಗಲಿಲ್ಲ. ನಿನ್ನೆಯೂ ಕೂಡ ಜೈಲಿಗೆ ಬರ್ತಾರೆ ಎನ್ನಲಾಗಿತ್ತು. ನಿನ್ನೆಯೂ ಮೀನಾ ಬಂದಿಲ್ಲ. ಇದೀಗ ಅಮ್ಮನನ್ನ ಕಾಣುವ ದರ್ಶನ್ ಬೇಕೆ ಮತ್ತಷ್ಟು ಹೆಚ್ಚಾಗಿದೆ. ಮುಂದಿನ ಬಾರಿಗೆ ಬರುವಾಗ ಅಮ್ಮನನ್ನು ಕೂಡ ಕರೆದುಕೊಂಡು ಬರುವಂತೆ ಪತ್ನಿ ವಿಜಯಲಕ್ಷ್ಮಿಗೆ ನಟ ದರ್ಶನ್ ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ಇದಷ್ಟೇ ಅಲ್ಲದೆ ತಾಯಿ ಬಾರದಿದ್ದಕ್ಕೆ ದರ್ಶನ್ ಪತ್ರವನ್ನು ಕೂಡ ಬರೆದಿದ್ದಾರೆ. ನಿನ್ನೆ ಸೆಲ್ನಿಂದ ಬರುವಾಗ ಪತ್ರ ತಂದ ದಾಸ ಫೋನ್ನಲ್ಲೂ ಮಾತಿಲ್ಲ, ಭೇಟಿಯೂ ಮಾಡ್ತಿಲ್ಲ. ಹೀಗಾಗಿ ಮುನ್ನಿಟ್ಟಿರುವ ಮೀನಮ್ಮಗೆ ಭಾವುಕ ಪತ್ರವನ್ನ ಬರೆದು ಪತ್ನಿ ವಿಜಯಲಕ್ಷ್ಮಿ ಕೈಗೆ ಪತ್ರ ಕೊಟ್ಟು ಕಳುಹಿಸಿದ್ದಾರಂತೆ. ಅಮ್ಮನಿಗೆ ಕೊಡು, ಮುಂದಿನ ವಾರ ಬರುವಾಗ ಕರೆದುಕೊಂಡು ಬಾ ಎಂದು ಹೇಳಿದ್ದಾರೆ. ಬಳ್ಳಾರಿಯಿಂದ ರೇಣುಕಾರುದ್ಯ, ರಿಪಬ್ಲಿಕ್ ಕನ್ನಡ. ಮೀನಮ್ಮ ತೂಗುದೀಪ ಶ್ರೀನಿವಾಸ್, ಮೀನಮ್ಮ ಅವರು ಒಂಥರ ಭಯಂಕರ ಫ್ಯಾಮಿಲಿ ವಿಮೆನ್. ಅವರು ತಾಯಿ, ಅವರು ಆ ಉದ್ದ ಕೂದಲನ್ನು ಕೂಡ ಕಟ್ ಮಾಡ್ಕೋತಾರೆ. ಬಿಕಾಸ್ ಆಫ್ ತೂಗುದೀಪ ಶ್ರೀನಿವಾಸ್ ಅವರಿಗೆ ಉದ್ದ ಕೂದಲು ಇಷ್ಟ ಆಯಿತು. ಅವ್ರು ಇಲ್ಲದೆ ಇದ್ದಾಗ ಯಾಕೆ ಅಂತೇಳಿ. ಆಮೇಲೆ ಅವರು ಇದನ್ನು ಮಾಡೋದೇ ಇಲ್ಲ. ಆಮೇಲೆ ನಾನು ಅನೇಕ ಬಾರಿ ಹೇಳಿದ್ದೆ, ಬಹಳ ದುಃಖದಲ್ಲಿ ಕಷ್ಟ ಬಂದುಬಿಡುತ್ತೆ. ಯಾಕಂದರೆ ಆಗ ವಿಲನ್ಗಳಿಗೇನು ದೊಡ್ಡ ದುಡ್ಡೇನು ಇರಲಿಲ್ಲ. ಆಗ ಸಾಕಬೇಕಲ್ಲ. ಸೊ ಅವರು ಮಕ್ಕಳನ್ನು ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ